ನೋಡಿ ಇಲ್ಲೊಂದು ವಾಹನ ಎಡವಟ್ಟಾಗಿರೋದು ನೋಡಬೇಕು. ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ. ದಯವಿಟ್ಟು ನಿರೀಕ್ಷಿಸಿ. ಇಲ್ಲಿ ನೋಡಿ, ಯಾವುದೋ ಬಸ್ ಬರ್ತದೆ, ಹೋಗ್ಲಿ ಅದು ನೋಡಿ. ಹೋಗೋಣ, ನೀನು ಹೋಗೋಣ. ಸೊ ನಮ್ಮ ಕರ್ನಾಟಕ ರಾಜ್ಯ ಏನಿದೆ, ಈ ಒಂದು ಕರ್ನಾಟಕ ಸಾರಿಗೆ ವಾಹನಗಳಲ್ಲಿ ಹಿಂದ್ಗಡೆ ಗ್ಯಾಪ್ ಇದೆ, ಹೈಟ್ ಇರ್ತದೆ, ಏನು ಅಂತ ಅಪಾಯಗಳಾಗಲ್ಲ. ಹೊರ ರಾಜ್ಯದ ವಾಹನಗಳು ಉಜ್ಕೊಂಡು ಹೋಗ್ತಾ ಇರ್ತವೆ ರಸ್ತೆ ಉದ್ದಕ್ಕೂ. ಇದು ನೋಡ್ರಿ ಹೆಂಗಾಗೈತೆ. ಬಹುಶಃ ವೀಲ್ ಕಳ್ಕೊಂಡು ಹೊಟ್ಟೋಗಿದೆ ಅಲ್ವರಾ? ನೋಡಿ, ನೋಡಿ ಇಲ್ಲಿಂದ ಉಜ್ಕೊಂಡು ಹೋಗಿದೆ ನೋಡ್ರಿ. ಅದು ಯಾರ ಕಾಮೆಂಟ್ ಹಾಕಿದ, ಇವನಿಗೆ ಬರೀ ಉಜ್ಜೋದೇ ಚಿಂತೆ ಅಂತ. ನೋಡಿ, ಉಜ್ಜಿರೋದನ್ನ ಉಜ್ಜೋದೆ ಅಂತ ಹೇಳಿದೆ, ಇನ್ನೇನು ಹೇಳಕ್ಕಂತೇಳಿ. ಬರೀ ಉಜ್ಜೋದ್ರ ಕಡೆನೇ ಚಿಂತೆ ಅಂತ ಹೇಳ್ತಿದ್ದ. ನೋಡಿ ಈ ರೀತಿ ಆಗಿದೆ. ಈ ರೀತಿ ಯಾವುದೋ ಅಕ್ಕಿ ಎಲ್ಲ ಚೆಲ್ಲೋಗಿದೆ. ವಾಹನ ಬಂದು ಈ ಥರ ಬಂದು ಸೈಡಲ್ಲಿ ನಿಂತ್ಕೊಂಡಿದೆ. ಬಹುಶಃ ವೀಲ್ ಕಿತ್ಕೊಂಡು ಹೊಟ್ಟೋಗಿದೆ. ಇದು ಯಾವುದೋ ತಮಿಳ್ನಾಡು ಗಾಡಿ, TN ನೋಡಿ 3B54 ಅದೇನೇನು ಹಾಕೋರೆ. ಹಿಂಗಾಗ್ಬಿಟ್ಟಿದೆ ನೋಡಪ್ಪ. ಒಟ್ಟು ಒಳ್ಳೆ ಗಾಡಿ, ಚೆನ್ನಾಗಿದೆಯಾ, ಪಿಕಪ್ ಇದೆ ಏನೋ ಗೊತ್ತಿಲ್ಲ. ಒಟ್ಟು ಬೇರಿಂಗ್ ಎಲ್ಲ ಕಿತ್ಕೊಂಡು ಬಂದ್ಬಿಟ್ಟಿದೆ. ಈ ವಿಡಿಯೋ ಏನಕ್ಕೆ ಈ ಥರ ಪ್ರಚಾರ ಮಾಡ್ತಾ ಇರ್ತೀನಿ ಅಂದರೆ, ದಯವಿಟ್ಟು ನೀವು ಅರ್ಥ ಮಾಡ್ಕೊಬೇಕು. ಈ ತಿರುವುಗಳಲ್ಲಿ ಏನೋ ವಾಹನಗಳು ಉಜ್ಜೋದ್ರಿಂದ ಏನಾಗುತ್ತೆ, ಅಪಘಾತ ಅನಾಹುತಗಳಾಗುತ್ತೆ. ಆ ರಸ್ತೆಗಳ ಒಂದು ಕಾಮಗಾರಿ ಒಂದು ಬೇರೆ ರೀತಿಯಲ್ಲಿ ಮಾಡಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಈ ಬಸ್ಗಳು ಉಜ್ಜಂಥ ವಿಡಿಯೋಗಳನ್ನು ಪ್ರಸಾರ ಮಾಡೋದು. ಅದನ್ನು ದಯವಿಟ್ಟು ತಪ್ಪು ತಿಳಿಬೇಡಿ. ಒಬ್ಬ ಆ ಥರ ಮೆನ್ಷನ್ ಮಾಡಿದ, ಬರೀ ಯಾವ್ದು ನೋಡು ಬರೀ ಉಜ್ಜೋ ವಿಡಿಯೋಗಳನ್ನೇ ಹಾಕ್ತಾನೆ, ಅದು ಇದು ಅಂದ್ಕೊಂಡು. ಕೆಲವ್ರಿಗೆ ಇಷ್ಟ ಆಗಲ್ಲ ಅನ್ಸುತ್ತೆ, ನಾವೇನು ಮಾಡೋಕ್ಕಾಗಲ್ಲ. ಒಳ್ಳೆ ಮಾಹಿತಿ ಕೊಟ್ಟರೆ ನೋಡೋನು ದಿಕ್ಕಿಲ್ಲ. ಹಾಗಂತ ನಾನೇನು ಕೆಟ್ಟ ಮಾಹಿತಿ ಕೊಟ್ಟಿಲ್ಲ, ಒಳ್ಳೆ ಸಂದೇಶ ಅದು. ನೀವು ತಗೊಂಡ್ರೆ ತಗೊಳ್ಳಿ, ಇಲ್ಲಾಂದ್ರೆ ಇಲ್ಲ, ನಿಮ್ಮ ಅನಿಸಿಕೆ ಅದು, ನಾವೇನು ಮಾಡೋಕ್ಕಾಗಲ್ಲ. ಓಕೆ. ಸೊ ರಸ್ತೆಗಳಲ್ಲಿ ಏನು ಈ ಒಂದು ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನೋ ಒಂದು ಡಾಂಬರೀಕರಣ ಬಹಳ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ದಯವಿಟ್ಟು